ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೆ ನನಗವನ್ ಚೆನ್ನಾಗಿರೋದಷ್ಟೇ ಮುಖ್ಯ. ಅವನು 100 ವರ್ಷಕ್ಕಿಂತ ಜಾಸ್ತಿ ಬದುಕ್ಬೇಕು. ಅವನ್ಗೇನಾದ್ರೂ ತೊಂದರೆ ಆಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತೀನಿ. ಯಾವ ತ್ಯಾಗ ಬೇಕಾದ್ರೂ ಮಾಡ್ತೀನಿ. ನನ್ ಬದುಕಿನ ಯಾವ ಖುಷಿ ಬೇಕಾದ್ರೂ ಬಿಟ್ಕೊಡ್ತೀನಿ. ಅಕಸ್ಮಾತ್ ಅವನಿಗೆ ನನ್ನಿಂದಾನೇ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಾನು ಅವನ ಮದ್ವೆನೇ ಆಗಲ್ಲ. ಅಯ್ಯೋ ರಾಧಿಕಾ, ಯಾಕೆ ದಿಢೀರಂತ ಏನೇನೋ ಮಾತಾಡ್ತಾ ಇದೀಯಾ? ಅಮ್ಮ, ನಾನ್ ಸುಮ್ನೆ ಮಾತಿಗೆ ಹೇಳ್ದೆ ಅಷ್ಟೇ. ನೋಡು, ಸುಮ್ಮನೆ ಮಾತ್ಕು ನೀನು ಹೀಗೆಲ್ಲ ಹೇಳ್ಬೇಡ. ಆ ಮಾತು ಕೇಳಿದ ತಕ್ಷಣ ನಾನು ಎದೆನೆ ಒಡೆದೋಗೋ ಹಾಗಾಯ್ತು. ನಿನ್ನ ಮದುವೆ ಬಗ್ಗೆ ನಾನು ತುಂಬ ಕನಸುಗಳನ್ನ ಕಟ್ಕೊಂಡಿದ್ದೀನಿ ಕಣೆ. ಬಿಟ್ಟೋಗಿರೋ ಸಂಬಂಧಗಳನ್ನೆಲ್ಲ ಒಂದ್ಗೂಡಿಸ್ಬೇಕು ಅಂತ ಆಸೆ ಇದೆ. ಹೌದು ರಾಧಿಕಾ, ನಿಮ್ಮಮ್ಮ ಜೀವನದಲ್ಲಿ ಗೆಲುವು ಅನ್ನೋದನ್ನೇ ಕಂಡಿಲ್ಲ. ಚಿಕ್ಕ ವಯಸ್ಸಿಂದನೂ 3 ಹೊತ್ತು ಊಟ ಸಿಕ್ಕಿದ್ರೆ ಸಾಕು, ಅದೇ ದೊಡ್ಡ ಗೆಲುವು ಅಂತ ಮನೆಯಲ್ಲೇ ಇದ್ದು ಬೆಳೆದೋಳು ನಾನು. ನಿನ್ ಮದ್ವೆ ಯಾವುದೇ ತೊಂದರೆ ಇಲ್ಲದೆ ನಡೆದ್ಬಿಟ್ರೆ ಅದೇ ನನ್ನ ಜೀವನದ ದೊಡ್ಡ ಗೆಲುವು. ತಗೋ ರಾಧಿಕಾ, ಊಟ ಮಾಡು. ದೊಡ್ಡಪ್ಪ, ಅದಕ್ಕೆ ಮದುವೆನ ಚೆನ್ನಾಗಿ ನಡೆಸ್ಕೊಡಿ ದೊಡ್ಡಪ್ಪ. ನಮ್ಮ ಇಡೀ ಫ್ಯಾಮಿಲಿನೇ ನಿಮ್ಗೆ ಅಡಿಯಾಳಾಗಿರ್ತೀವಿ. ಅದ್ರ